ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಹೌದು, ನಾವು ನಮ್ಮ ಅಜ್ಜನವರು ಹೇಳಿರುವಂತಹ, ಅವರ ಕಾಲಘಟ್ಟದಲ್ಲಿ ನಡೆದಿರುವಂತಹ ಅನೇಕ ತರಹದ ಭಯಾನಕವಾದ ವಾಸ್ತವದ ಘಟನೆಯನ್ನು ಕೇಳಿರುತ್ತೇವೆ. ಹಾಗೆಯೇ ಇವತ್ತು ನೀವು ಕೇಳುತ್ತಿರುವ ಘಟನೆ ಕೂಡ ಮಲ್ಪೆಯಲ್ಲಿ ನಡೆದಿರುವಂತಹ ನಿಗೂಢ ಅಜ್ಜನ ನೈಜವಾದ ಘಟನೆ. ಹೌದು ವೀಕ್ಷಕರೇ, ಆ ದಿನ ಹುಣ್ಣಿಮೆಯ ರಾತ್ರಿ ಮೂವರು ಯುವಕರು ಸಂಭ್ರಮದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ರಾತ್ರಿ 11 ಗಂಟೆಯ ಹೊತ್ತಿಗೆ ಮಲ್ಪೆಯ ಸಮೀಪದ ತೊಟ್ಟಂ ಗ್ರಾಮದ ದಾರಿಯಲ್ಲಿ ನಡೆದುಕೊಂಡು ಬರುತ್ತಾರೆ. ಅಲ್ಲಿಂದ ಉತ್ತರ ಮುಖಕ್ಕೆ ಸಾಗಿದರೆ ತೊಟ್ಟಂ ಬೀಚ್ ಕೂಡ ಸಿಗುತ್ತದೆ. ಅಲ್ಲಿಂದ ಸಮೀಪದಲ್ಲಿ ಒಂದು ಚಿಕ್ಕದಾದ ಸೇತುವೆ ಕೂಡ ಇದೆ. ಈ ಒಂದು ಸೇತುವೆ ತುಂಬಾ ಚಿಕ್ಕದಾಗಿದ್ದು ಅದರಲ್ಲಿ ಏಕಕಾಲಕ್ಕೆ 2 ಬೃಹದಾಕಾರದ ವಾಹನಗಳು ಕೂಡ ಓಡಾಡುವ ಹಾಗೆ ಇರಲಿಲ್ಲ. ಅಲ್ಲದೆ ಒಂದು ವಾಹನ ಆ ಸೇತುವೆ ಮೇಲೆ ಚಲಿಸುತ್ತಿದ್ದರೆ ಯಾರು ಕೂಡ ಅಲ್ಲಿ ನಡೆದು ಹೋಗುವುದಕ್ಕೂ ಕೂಡ ಆಗುತ್ತಿರಲಿಲ್ಲ. ಇದರಿಂದಾಗಿ ಅಲ್ಲಿನ ಜನರು ಈ ಸೇತುವೆಯನ್ನ ಪೊಟ್ಟು ಸಂಕ ಅಥವಾ ಹಾಳಾದ ಸೇತುವೆ ಎಂಬುದಾಗಿ ಕರೆಯುತ್ತಿದ್ದರು. ಈ ಒಂದು ಕಾರಣಕ್ಕೆ ಅಲ್ಲಿನ ಗ್ರಾಮ ಪಂಚಾಯತ್ನಲ್ಲಿ ಚರ್ಚಿಸಿ ಇಂದು ಆ ಸೇತುವೆಯ ಅಗಲವನ್ನು ಕೂಡ ಹೆಚ್ಚಿಸಲಾಗಿದೆ. ನಂತರ ಈ 3 ಯುವಕರು ಸರಿಸುಮಾರು 11 ಗಂಟೆಯ ಹೊತ್ತಿಗೆ ಆ ಸೇತುವೆ ಮೇಲೆ ನಡೆದು ಬರುತ್ತಾರೆ. ಆದರೆ ಆ ಸೇತುವೆಯ ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಯಾರೋ ಒಬ್ಬರು ಕುಳಿತು ನದಿಗೆ ಗಾಳ ಹಾಕಿ ತೆಗೆಯುತ್ತಿರುವುದನ್ನು ಇವರು ನೋಡುತ್ತಾರೆ. ಆ ಸೇತುವೆಯ ಹತ್ತಿರ ಸಮೀಪಿಸುತ್ತಿದ್ದಂತೆ ಯಾವುದೋ ಅಜ್ಜ ಪದೇ ಪದೇ ನದಿಗೆ ಗಾಳ ಹಾಕಿ ಮತ್ತೆ ಮೇಲಕ್ಕೆ ಎತ್ತುತ್ತಿರುವ ಹಾಗೆ ಕಾಣಿಸುತ್ತಿರುತ್ತದೆ. ಇದನ್ನು ನೋಡಿದ ಇವರು ಈ ಹೊತ್ತಲ್ಲಿ ಕೂಡ ಯಾರು ಅಲ್ಲಿ ಗಾಳ ಹಾಕ್ತಾ ಇರಬಹುದು ಎಂದು ಸ್ವಲ್ಪ ಹತ್ತಿರಕ್ಕೆ ಬರುತ್ತಾರೆ. 3ರಲ್ಲಿ ಒಬ್ಬ ಅದೆಷ್ಟು ನೀರು ಸಿಕ್ಕಿದೆ ಎಂಬುದಾಗಿ ಆ ಮುದುಕ ಅಜ್ಜನನ್ನು ಕೇಳುತ್ತಾನೆ. ಅಜ್ಜನ ಪ್ರತ್ಯುತ್ತರ ಯಾರಿಗೂ ಸಿಗುವುದಿಲ್ಲ. ನಂತರ ಬ್ಯಾಟರಿ ಟಾರ್ಚ್ ಅನ್ನು ಹಿಡಿದು ಅಜ್ಜನು ತಂದಿರುವಂತಹ ಕೈ ಚೀಲವನ್ನು ನೋಡುತ್ತಾರೆ. ಆದರೆ ಆ ಚೀಲ ಬರೀ ಚೀಲ ಆಗಿತ್ತೇ ಹೊರತು ಅದರಲ್ಲಿ ಒಂದು ಮೀನು ಕೂಡ ಇರಲಿಲ್ಲ. ಕತ್ತಲಾವರಿಸಿಕೊಂಡಿರುವುದರಿಂದ ಬ್ಯಾಟರಿ ಲೈಟನ್ನು ಅಜ್ಜನ ಹತ್ತಿರ ಹಿಡಿದು, ಏನಜ್ಜ ಒಂದು ಮೀನು ಕೂಡ ಇಲ್ವಲ್ಲ ಎಂದು ಅಜ್ಜನ ಮುಖಕ್ಕೆ ಬ್ಯಾಟರಿ ಲೈಟನ್ನು ಹಿಡಿಯುತ್ತಾರೆ. ಆದರೆ ಅಜ್ಜನಿಗೆ ಮುಖವೇ ಇರುವುದಿಲ್ಲ. ಅಂದರೆ ಅಜ್ಜನ ತಲೆಯೇ ಇವರಿಗೆ ಕಾಣಿಸುವುದಿಲ್ಲ. ಇನ್ನೊಂದು ಅಚ್ಚರಿ ಸಂಗತಿ ಏನೆಂದರೆ ಅಜ್ಜನ ಕೈಕಾಲುಗಳು ಇವರಿಗೆ ಕಾಣಿಸುತ್ತಿದ್ದು, ನಂತರ ನದಿಯ ಹತ್ತಿರ ಕೂಡ ಲೈಟನ್ನು ಹಿಡಿಯುತ್ತಾರೆ. ಆದರೆ ನದಿಯ ನೀರು ಕೂಡ ಬತ್ತಿ ಹೋಗಿರುತ್ತದೆ. ಇದನ್ನೆಲ್ಲ ನೋಡಿದ ಈ 3 ಯುವಕರು ಗಾಬರಿಯಿಂದ ಗಟ್ಟಿಯಾಗಿ ಚೀರುತ್ತಾ ಅಲ್ಲಿಂದ ಓಡಿ ಬರುತ್ತಾರೆ. ನಂತರ ಸಮೀಪದ ಮನೆಯೊಂದಕ್ಕೆ ಹೋಗಿ ನಡೆದಿರುವ ಎಲ್ಲ ವಿಷಯಗಳನ್ನು ಕೂಡ ಹೇಳುತ್ತಾರೆ. ಆಗ ಆ ಮನೆಯವರು ಈ ಸೇತುವೆ ಒಳ್ಳೆಯ ಜಾಗವಲ್ಲ, ಅಲ್ಲಿ ರಾತ್ರಿ ಆಗುತ್ತಿದ್ದ ಹಾಗೆ ವಿಚಿತ್ರ ಕೂಗು, ಗೆಜ್ಜೆ ಸದ್ದು, ಯಾರೋ ನಡೆದಾಡುವ ಹಾಗೆ ಇನ್ನು ಅನೇಕ ಸಂಗತಿಗಳು ಈ ಸೇತುವೆಯಲ್ಲಿ ನಡೆಯುತ್ತಲೇ ಇರುತ್ತದೆ ಎಂಬುದಾಗಿ ತಿಳಿಸುತ್ತಾರೆ. ಆದರೆ
ಆ ಅಜ್ಜ ಅಲ್ಲಿ ಯಾಕೆ ಕಾಣಿಸಿಕೊಂಡರು, ಗಾಳವನ್ನು ಯಾಕೆ ಹಾಕುತ್ತಿದ್ದ ಹಾಗೆ ಕಾಣಿಸಿತು ಎಂಬುದಕ್ಕೆ ಪರಿಪೂರ್ಣ ಮಾಹಿತಿ ಕೂಡ ದೊರಕಿಲ್ಲ. ಆದರೂ ಜನರ ಮಾಹಿತಿಯ ಪ್ರಕಾರ ಒಬ್ಬ ಮುದುಕ ವ್ಯಕ್ತಿ ಗಾಳ ಹಾಕಿ ಮೀನು ಹಿಡಿಯುವ ಸಂದರ್ಭದಲ್ಲಿ ರಾತ್ರಿಯ ಸಮಯದಲ್ಲಿ ಜೋರಾಗಿ ಬಂದ ವಾಹನಕ್ಕೆ ಸಿಲುಕಿ ಆ ವ್ಯಕ್ತಿ ಅಲ್ಲಿಯೇ ಮೃತಪಟ್ಟಿರುತ್ತಾನೆ ಎಂಬುವ ಅಭಿಪ್ರಾಯ ಕೂಡ ಅಲ್ಲಿಯ ಜನರಲ್ಲಿದೆ. ಇಂತಹ ಅದೆಷ್ಟೋ ಭಯಾನಕ ಘಟನೆಗಳು ಆ ಸೇತುವೆಯಲ್ಲಿ ನಡೆದಿತ್ತಂತೆ. ಇದು ಇವತ್ತಿನ ನಿಗೂಢ ಅಜ್ಜನ ಸೇತುವೆಯ ಕಥೆಯಾಗಿದೆ. ಮತ್ತೆ ಸಿಗ್ತೀನಿ ಇನ್ನೊಂದು ಭಯಾನಕ ಘಟನೆಯೊಂದಿಗೆ. ನಿಮ್ಮ ಯುವ ಪಡುಕೋಣೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.